ಪ್ರಿಯ ಭಗವದ್ಭಕ್ತರೇ, ಸಮುದ್ರ ಮಥನದ ಕಾಲದಲ್ಲಿ ಅಮೃತ ಕಲಶದೊಂದಿಗೆ ಪ್ರತ್ಯಕ್ಷವಾದ ಭಗವಂತನ ಧನ್ವಂತರಿ ರೂಪದ ಅಲಂಕಾರವನ್ನು ಉಡುಪಿಯ ಶ್ರೀಕೃಷ್ಣ ದೇವರಿಗೆ ಧನ್ವಂತರಿ ಜಯಂತಿಯಂದು ಸಲ್ಲಿಸುವ ಸಂಪ್ರದಾಯ ನೂರಾರು ವರ್ಷಗಳಿಂದ ಹರಿದು ಬಂದಿದೆ. ಅಲಂಕಾರ ಪ್ರಿಯ ಶ್ರೀಕೃಷ್ಣನಿಗೆ ಪ್ರತಿನಿತ್ಯ ಸಲ್ಲುವ ಬಗೆ ಬಗೆಯ ಅಲಂಕಾರಗಳಲ್ಲಿ ಧನ್ವಂತರಿಯ ಅಲಂಕಾರವೂ ಕೂಡ ಪ್ರಮುಖವಾದದ್ದು. ಧನ್ವಂತರಿಯ ಅಲಂಕಾರದ ವೈಭವ ಈ ರೀತಿ ಸಲ್ಲುತ್ತದೆ. ಚಂದ್ರ ವಂಶದ ಶ್ರೀಕೃಷ್ಣ ದೇವರಿಗೆ ಹೊಳೆಯುವ ಚಂದ್ರಮಂಡಲದ ಹಿನ್ನೆಲೆ, ವಜ್ರ ವೈಡೂರ್ಯದ ಓಲೆ, ಮೂಗುತಿ ಮಿನುಗುವ ಕರ್ಣಕುಂಡಲಗಳು, ಸ್ವರ್ಣ ಕಿರೀಟ, ಚಿನ್ನದ ಕಡಗಗಳ ಸಹಿತ ಕೊರಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಅರ್ಪಿಸಿದ ನವರತ್ನ ಖಚಿತವಾದ ವೈಜಯಂತಿಹಾರ, ಮಿರಮಿರನ ಮಿಂಚುವ ಜರತಾರಿ ಪೀತಾಂಬರವನ್ನಿಟ್ಟು ರಾಜ ಗಾಂಭೀರ್ಯದಲ್ಲಿ ವಿರಾಜಮಾನವಾಗಿ ಬಲಹಸ್ತದಲ್ಲಿ ಅಭಯಮುದ್ರೆ, ಎಡಹಸ್ತದಲ್ಲಿ ದಿವ್ಯ ಔಷಧಿಯ ಅಮೃತ ಕಲಶದೊಂದಿಗೆ ಶೋಭಿಸುತ್ತಿರುವ ಉಡುಪಿಯ ಕೃಷ್ಣದೇವರ ಧನ್ವಂತರಿ ಅಲಂಕಾರದ ಸೊಬಗಿಗೆ ಎಣೆಯುಂಟೆ. ವಿಶೇಷವೆಂದರೆ ವಿವಿಧ ಕಾಯಿಲೆ, ವ್ಯಾಧಿ, ರೋಗಗಳಿಂದ ಬಳಲುತ್ತಿರುವ ಭಕ್ತರು ಧನ್ವಂತರಿ ಜಯಂತಿಯಂದು ಕೃಷ್ಣದೇವರಿಗೆ ಸಲ್ಲಿಸುವ ಈ ಅಲಂಕಾರದ ದರ್ಶನದಿಂದ ಸಂಪೂರ್ಣ ಗುಣಮುಖರಾಗುವರೆಂಬ ಐತಿಹ್ಯವೂ ಇದೆ. ಈ ನಂಬಿಕೆಗೆ ಅನೇಕ ನಿದರ್ಶನಗಳು ಕೂಡ ಇವೆ. ಪ್ರಿಯರೇ, ಭಗವಂತನ ಪ್ರೀತಿಗಾಗಿ, ಸದ್ಭಕ್ತರ ಅನುಗ್ರಹಕ್ಕಾಗಿ ಭಗವಂತನಿಗೆ ಅರ್ಪಣೆಗೊಳ್ಳುವ ವಿವಿಧ ಸೇವೆಗಳ ಇನ್ನೊಂದು ಕಥಾನಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರೀತೋಸ್ತು ಕೃಷ್ಣ ಪ್ರಭು.